ಹಾಯ್, ಹೇಗಿದ್ದೀರಾ? ವೆಲ್ಕಮ್ ಟು ಸ್ಪಾಟಿಂಗ್ ಜಂಕ್ಷನ್. ನಮ್ಮ ಚಾನಲ್ಗೆ ಹೊಸಬ್ರಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ತಾಯ್ ಕಿಸವಿ ಅನ್ನೋ ಮೂವಿ ಬಗ್ಗೆ ಮಾತಾಡ್ತೀನಿ. ಈ ಮೂವಿನ ಶಿವಕುಮಾರ್ ಮುರುಗೇಶನ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಇದೊಂದು ಹಣದ ಮಹತ್ವದ ಬಗ್ಗೆ ತಿಳಿಸಿದ್ದಾರೆ. ಇನ್ನು ಕತೆಗೆ ಬರ್ಬೇಕಂದ್ರೆ, ಆಕೆ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಒಳಗಾದಾಗ ಆಕೆಯ ಕುಟುಂಬದವರ ನಿಜ ಸ್ವರೂಪ ಮತ್ತು ಸ್ವಾರ್ಥ ಹೇಗೆ ಹೊರಗೆ ಬರುತ್ತೆ ಅಂತ ತೋರಿಸಿದ್ದಾರೆ. ಹಣಕ್ಕೋಸ್ಕರ, ಆಸ್ತಿಗೋಸ್ಕರ ಆಕೆನ ಉಳಿಸಿಕೊಳ್ಳೋಕೆ ಪ್ರಯತ್ನಿಸ್ತಾರೆ. ಆಗ ಏನಾಗುತ್ತೆ? ಆಕೆ ಉಳಿತಾಳೋ ಇಲ್ವೋ, ಅವ್ರಿಗೆ ಆಸ್ತಿ ಸಿಗತ್ತೋ ಇಲ್ವೋ, ಇದೆಲ್ಲ ಗೊತ್ತಾಗಬೇಕಾದ್ರೆ ಮೂವಿ ನೋಡಿ. ಕಾಮಿಡಿಯಲ್ಲಿ ಸ್ಟಾರ್ಟ್ ಆಗೋ ಈ ಸಿನಿಮಾ ಎಮೋಷನಲ್ ಆಗಿ ಎಂಡ್ ಆಗುತ್ತೆ. ವುಮೆನ್ ಎಂಪವರ್ಮೆಂಟ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಹೆಣ್ಣು ಮಕ್ಕಳು ಇಂಡಿಪೆಂಡೆಂಟ್ ಆಗಿರೋದು ಎಷ್ಟು ಮುಖ್ಯ ಅಂತ ತಿಳಿಸಿದ್ದಾರೆ. ಇನ್ನು ಸಿನಿಮಾದ ಪಾಸಿಟಿವ್ ಬಗ್ಗೆ ಹೇಳಬೇಕಂದ್ರೆ, ರಾಧಿಕಾ ಅವರ ಪವರ್ಫುಲ್ ಅಭಿನಯ, ಕಾಮಿಡಿ ಮತ್ತು ಎಮೋಷನಲ್ ಬ್ಯಾಲೆನ್ಸ್, ಹಾಗೆ ಎಂಡಲ್ಲಿ ಒಂದೊಳ್ಳೆ ಮೆಸೇಜ್. ಇದಿಷ್ಟು ಈ ಸಿನಿಮಾದ ಪಾಸಿಟಿವ್ ಪಾಯಿಂಟ್ಸ್ ಅನ್ಬೋದು. ನೆಗೆಟಿವ್ ಅಂದ್ರೆ ಸ್ಟಾರ್ಟ್ ಸ್ವಲ್ಪ ಸ್ಲೋ ಅನ್ಸೋದು ಬಿಟ್ರೆ ಬೇರೇನೂ ಇಲ್ಲ. ಇದೊಂದು ಫೀಲ್ ಗುಡ್ ಸಿನಿಮಾ ಅಂತಾನೆ ಹೇಳ್ಬೋದು. ಮಿಸ್ ಮಾಡದೆ ನೋಡಿ. ಹಾಗೆ ಈ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.